ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಸಂಘಟನೆ ಹಾಗೂ ಪದಾಧಿಕಾರಿಗಳ ಪುನರ್ರಚನೆಯ ಕಾರ್ಯಕರ್ತರ ಸಭೆಯು ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಧ್ಯಕ್ಷ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಇನ್ನು ನಡೆದ ಸಭೆಯಲ್ಲಿ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿಯವರು ಮಾತನಾಡಿ, ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರು ಅಳೆದು ತೂಗಿ ಜಿಲ್ಲಾಧ್ಯಕ್ಷರಿಗೆ ಆದೇಶ ಪತ್ರ ನೀಡಿದ್ದಾರೆ. ಯಾರೋ ಹೇಳಿದ್ದಾರೆ ಎನ್ನುವ ಮುಲಾಜಿಗೆ ಪಟ್ಟ ನೀಡಿಲ್ಲ. ನನಗೆ ಬೆನ್ನೆಲುಬಾಗಿ ನಿಲ್ಲಲು ಮಂಜುನಾಥ್ ಮುಂಚೂಣಿಯಲ್ಲಿದ್ದಾರೆ. ನನ್ನ ಕಾರ್ಯಕರ್ತರಿಗೆ ಯಾವುದೇ ಸಮಸ್ಯೆಯಾದರೂ ನಾನು ಅವರ ಬೆನ್ನಿಗೆ ನಿಲ್ಲುತ್ತೇನೆ. ಪಕ್ಷ ಸಂಘಟನೆಗೆ ಮುಂದೆ ಏನಾಗಬೇಕು ಅದಕ್ಕೆ ಸಲಹೆ ನೀಡಿ, ಗುಂಪುಗಾರಿಕೆ ಬೇಡ, ಇಲ್ಲಸಲ್ಲದ ಆರೋಪ ಮಾತುಗಳಿಗೆ ಕಿವಿ ಕೊಡಬೇಡಿ ಎಂದು ಮನವಿ ಮಾಡಿದರು. ಸಭೆಯಲ್ಲಿ ನೂತನ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಕೆವಿ ಮಂಜುನಾಥ್ ಅವರು ಮಾತನಾಡಿ, ಮುಂದಿನ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಮುಖ್ಯವಾಗಿ ದೇವನಹಳ್ಳಿಯಲ್ಲಿ ಜೆಡಿಎಸ್ ಬಾವುಟ ಹಾರಿಸುವುದು ಖಚಿತ. ನನಗೆ ಬಯಸದೇ ಬಂದ ದೊಡ್ಡ ಜವಾಬ್ದಾರಿ ಇದು. ಶಕ್ತಿ ಮೀರಿ ಪಕ್ಷ ಕಟ್ಟುವ ಮನದಾಸೆ. ವ್ಯಕ್ತಿ ಪೂಜೆ ಮಾಡದೆ ಪಕ್ಷದ ಪೂಜೆ ಮಾಡಿ ಅದರಿಂದ ಎಲ್ಲರಿಗೂ ಉನ್ನತ ಸ್ಥಾನ ಪಡೆಯಬಹುದು ಎಂದರು. ಒಂದು ಬಾರಿ ಯೋಚನೆ ಮಾಡಲ್ಲ, ಅವರು 10 ಬಾರಿ ಯೋಚನೆ ಮಾಡ್ತಾರೆ. ಒಂದು ಮಾತಾಡಬೇಕಾದ್ರೆ ಅವರು 10 ಸಾರಿ ಯೋಚನೆ ಮಾಡಿ ಇದು ಸರಿನಾ ತಪ್ಪು ಅಂತ ತೀರ್ಮಾನ ತಗೊಳ್ಳುವಂತ ಶಕ್ತಿ ದೇವೇಗೌಡ ಅಪ್ಪಾಜಿ ಅವರಿಗೆ. ಆ ಶಕ್ತಿ ಉಪಯೋಗಿಸಿ ಇವತ್ತು ಅವ್ರನ್ನ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ. ಅವ್ರನ್ನ ಪೂರ್ತಿ ಪ್ರಮಾಣದಲ್ಲಿ ನೀವು ಏನೇನು ಒತ್ತಡಗಳಾಗ್ತಿರೋ, ಏನೇನು ಕೆಲಸ ಆಗಬೇಕೋ, ಯಾವ್ಯಾವ ಊರಿಗೆ ಬರಬೇಕೋ, ಯಾವ್ಯಾವ ಪಂಚಾಯತಿಗೆ ಬರಬೇಕೋ, ಯಾವ್ಯಾವ ಹೋಬಳಿಗೆ ಬರಬೇಕು ಅನ್ನೋದನ್ನ ಹೇಳುವಂಥ ಜವಾಬ್ದಾರಿ ನಿಮಗೆ ಬಿಟ್ಟಿದ್ದೀವಿ. ಇವತ್ತು ನಿಮಗೆ ನಾನು ಕಾರ್ಯಕರ್ತ ಸಭೆಯಲ್ಲಿ ನನ್ನ ಹೃದಯಪೂರ್ವಕದಿಂದ ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಯಾವುದೇ ಊರಲ್ಲಿ ಎಲ್ಲೇ ಏನೇ ಸಮಸ್ಯೆ ಆದರೂ ಧೈರ್ಯವಾಗಿ, ನನ್ನ ಮನೆ ದೇವನಹಳ್ಳಿಯಲ್ಲಿ ಇದೆ, ಪ್ರಿಸ್ಟೇಜಲ್ಲೂ ಇರ್ತೀನಿ, ಇಲ್ಲಿ ದೇವನಹಳ್ಳಿಯಲ್ಲೂ ಇರ್ತೀನಿ. ಯಾರೇ ಬಂದು ಹೇಳಿದ್ರು ಕೂಡ ಮಂಜಣ್ಣರ ಮನೆಯೂ ಪಕ್ಕದಲ್ಲೇ ಇದೆ, ಅವ್ರಿಗೂ ಕೂಡ ನೀವು ಹೋಗಿ ಹೇಳ್ಬೋದು, ಅವ್ರನ್ನೂ ಕೂಡ ಬರ್ಬೋದು. ಬರಿಲ್ಲ, ನಾವು ಪಕ್ಷದಿಂದ 10 ಜನ ಕಳಿಸೋ ಕೆಲಸ ನಾವು ನಾಳೆಯಿಂದ ಮಾಡ್ತೀವಿ. ಯಾರಿಗೂ ಈ ಸಂಶಯ ಇನ್ನು ಮುಂದೆ ಬೇಡ. ಇಷ್ಟು ದಿನ ಆಗಿರೋದನ್ನ ನಾವು ಎಲ್ಲೂ ಕೂಡ ಪ್ರಶ್ನೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಮುಂದೆ ಏನಾಗಬೇಕು ಅನ್ನೋದನ್ನ ಮುಂಜಾಗ್ರತವಾಗಿ ನೀವು ನಮಗೆ ತಿಳಿಸ್ಕೊಡ್ರಿ. ನಾನು ಕಾರ್ಯಕರ್ತರಿಗೆ ಈ ಮಾತನ್ನ ಹೇಳ್ತಾ ಇದ್ದೀನಿ. ಇದು ಲೀಡರ್ ಜೊತೆ ಮಾತಾಡುವಂಥ ವ್ಯವಹಾರ ಅಲ್ಲ ಇದು. ಏನೇ ಸಮಸ್ಯೆ ಇದ್ರೂ ಕೂಡ ಮುಂಜಾಗ್ರತವಾಗಿ, ಮಿತಿ ಮೀರಿ ಹೋದ್ಮೇಲೆ ಸಮಸ್ಯೆನ ಹಿಡಿಯೋದು ತುಂಬ ಕಷ್ಟ ಇದೆ. ಆದರೆ ಅಧಿಕಾರದಲ್ಲಿ ಇರ್ತಕ್ಕಂಥ ಪಕ್ಷದವರು ವಿರೋಧ ಪಕ್ಷನ ತುಳಿಯೋ ಕೆಲಸ ಮಾಡ್ತಾನೆ ಇರ್ತಾರೆ. ಅದಕ್ಕೋಸ್ಕರ ನೀವು ಮುಂಜಾಗ್ರತೆಯಾಗಿ ನಾವು ಈ ರೀತಿ ಮಾಡಬೇಕು ಅಂತಿದ್ದೀವಿ, ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ನಮ್ಗೆ ತಿಳಿಸ್ಕೊಡ್ರಿ. ಇಲ್ಲ ಏನೇ ಒಂದು ಕೇಸು, ಕೋರ್ಟು, ಇನ್ನೊಂದು ಮತ್ತೊಂದು ಪಕ್ಷ ನಿಮ್ಮ ಬೆನ್ನಿಗೆ ಇದ್ದೇ ಇರ್ತದೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ನಾವು ಪಕ್ಷ ಕಟ್ಟೋಕ್ಕೆ ಸಾಧ್ಯವೇ ಇಲ್ಲ. ಯಾರು ಎಷ್ಟೇ ದೊಡ್ಡವರಾಗಿರ್ಬೋದು, ಯಾರ ಹತ್ರ ಎಷ್ಟೇ ಹಣ ಇರ್ಬೋದು, ಯಾರು ಎಷ್ಟೇ ಶಕ್ತಿವಂತರಾಗಿರ್ಬೋದು, ಅದೇ ನಿಮ್ಮನ್ನು ಬಿಟ್ಟು ಪಕ್ಷ ಕಟ್ಟಕ್ಕೆ ಯಾರಿಗಾದ್ರೂ ಸಾಧ್ಯ ಇದೆ ಅಂದರೆ ನಾನು ನಂಬೋದಿಲ್ಲ. ಯಾರೇ ನಂಬಿದ್ರು ನಾನು ನಂಬೋದಿಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಪಕ್ಷದಲ್ಲಿ ಸಮಸ್ಯೆಗಳು